ಲೀಲಾ ಮಗಳೇ, ಎಲ್ಲಿ ಹೋಗಿದ್ದೆ? ಬಟ್ಟೆನ ಐರನಿಗೆ ಕೊಟ್ಟಿದ್ನಲ್ಲ, ತರದಕ್ಕೆ ಹೋಗಿದ್ದೆ. ನೀನ್ ಯಾಕಮ್ಮ ಹೋಗಿದ್ದೆ? ನಾನು ಚುಕ್ಕಿನ ಹೋಗಿ ತರ್ತಿದ್ವಿ. ತುಂಬಾ ಬಿಸಿಲಲ್ಲಿ ಓಡಾಡ್ಬೇಡ, ಟ್ಯಾನ್ ಆಗ್ತೀಯ. ಅದು ಬಿಸಿಲಲ್ಲಿ ಓಡಾಡೋದು, ಆಮೇಲೆ ಎಸಿಗೆ ಅಡ್ಜಸ್ಟ್ ಆಗದೆ ಇರೋದು ಕಷ್ಟ ಆಗ್ಬಿಡುತ್ತೆ ಮಗಳೇ. ಅರೆ, ನೀನ್ ಯಾಕಮ್ಮ ನಿಂತಿದ್ಯಾ? ಒಳಗಡೆ ಹೋಗು. ಈ ಕೌಸಲ್ಯ, ಆ ರಿಂಗು ವಜ್ರದ ರಿಂಗ್ ತರ ಕಾಣಿಸ್ತಿದೆ. ವಜ್ರ ತರ ಏನು? ವಜ್ರನೇ. ಅದು ನೀವೆಲ್ಲ ಒರಿಜಿನಲ್ ವಜ್ರ ನೋಡಿರಲ್ವಲ್ಲ, ಅದಕ್ಕೆ ಪಾಪ ನಿಮ್ಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಇದಕ್ಕೇನು ಕಮ್ಮಿ ಇಲ್ಲ. ಓಸೆ ಸಿಕ್ಕಿದ್ರೆ ಎಸಿನೂ ಹಾಸ್ಕೋತೀರಾ, ವಜ್ರನೂ ತಗೋತೀರಾ. ಎಂಗೇಜ್ಮೆಂಟ್ಗೆ ಇಂಥ ರಿಂಗ್ ಹಾಕಿದ್ದಾರೆ ಅಂದ್ರೆ ಇನ್ ಮದ್ವೆಗೆ ಚಿನ್ನದ ಪಲ್ಲಕ್ಕಿನಲ್ಲಿ ಕೂರಿಸ್ತಾರೆ. ಲೀಲಾ, ನೀನೇನಮ್ಮ ಇವ್ರು ಮಾತಾಡೋದನ್ನೆಲ್ಲ ಕೇಳ್ಕೊಂಡು ನಿಂತಿದ್ಯಾ? ಒಳಗಡೆ ಹೋಗು, ದೃಷ್ಟಿ ಆಗ್ಬಿಡುತ್ತೆ. ಕೆಲವ್ರು ಕಣ್ ಸೇರಿ ಇರಲ್ಲ ಅಲ್ವೇನ್ರಿ? ಹೋಗಮ್ಮ. ಹಿರಿ ಸೊಸೆ. ಬನ್ನಿ ಬನ್ನಿ, ನಮಸ್ಕಾರ. ನಾನು ನನ್ನ ಅತ್ತೆ ಆಗೋರ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡ್ಬೇಕು. ಲೀಲಾ, ನಿಮ್ಮ ಸೊಸೆ ಆಗೋರ್ನ ಒಳಗಡೆ ಕರ್ಕೊಂಡು ಹೋಗಮ್ಮ. ಹೋಗು ಹೋಗಿ. ನಾನು ಬೇಕಾದ್ರೆ ಇಲ್ಲೇ ಇರ್ತೀನಿ. ನೀವು ಹೋಗಿ. ಏನೋ ಮಾತಾಡಬೇಕು ಅಂತ ಇದ್ರು. ಇನ್ನೇನಿರುತ್ತೆ ಮಂಜುಳಾ, ಮದುವೆಗೆ ಒಂದಷ್ಟು ಒಡವೆಗಳನ್ನ ತಂದಿರ್ತಾರೆ. ಅದು ನಮ್ಮ ಲೀಲಂಗೆ ತೋರಿಸ್ಬೇಕಲ್ವಾ, ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದನ್ನೆಲ್ಲ ಊರವ್ರ ಮುಂದೆ ತೋರ್ಸೋಕ್ಕಾಗತ್ತೆಯೇ? ಅದಕ್ಕೆ ಒಳಗಡೆ ಕರ್ಕೊಂಡು ಹೋದ್ರು. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ನಾನು ಅವತ್ತಿಲ್ಲಿಗೆ ಬಂದಾಗ ಏಜೆ ನಿನಗೋಸ್ಕರ ಇಲ್ಲಿವರೆಗೂ ಯಾಕೆ ಬಂದ್ರು ಅಂತ ಕೇಳಿದೆ. ಅದಕ್ಕೆ ನೀನು ಉತ್ತರ ಕೊಡಲಿಲ್ಲ. ಆದರೆ ಅದಕ್ಕೆ ಉತ್ತರ ಈ ಮದುವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೂ ಇಲ್ಲಿವರೆಗೂ ಬರೋ ತೊಂದರೆ ಯಾಕೆ ತಗೊಂಡ್ರಿ? ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ, ಎಲ್ಲಿಗೂ ಬರಲ್ಲ. ನಮ್ಮ 3 ಜನ ಸೊಸೆ ಅಂದ್ರನ್ನ ಅತ್ತೆ ಆಗಿ ಆಳ್ಬೇಕು ಅಂತಾನೆ ಈ ಮದುವೆ ಆಗ್ತಿರೋ ನಿನಗೆ ಒಂದು ಉಡುಗೊರೆ ಕೊಡಬೇಕಿತ್ತು. ಅದಕ್ಕೆ ಬಂದೆ. ನೋಡು ಇದನ್ನು. ಇದೇನಿದು? ಅತ್ತೆಗೆ ಮೊದಲನೇ ಉಡುಗೊರೆನೇ ಇಂಥದ್ದ ಅಂತ ಯೋಚನೆ ಮಾಡ್ತಾ ಇದೆಯಾ? ಈ ಉಡುಗೊರೆ ನಿನಗೆ ಆ ಮನೇಲಿ ಸಿಗೋ ವೈಭೋಗಕ್ಕೆ ಒಂದು ಸ್ಯಾಂಪಲ್ ಅಷ್ಟೆ. ಏಜೆ ಅಂದ್ರೆ ಶ್ರೀಮಂತಿಕೆ, ಆಡಂಬರ, ವೈಭೋಗ ಅನ್ನೋದು ಎಲ್ರಿಗೂ ಗೊತ್ತು. ನೀನ್ ಯಾವ ಉದ್ದೇಶಕ್ಕೋಸ್ಕರ ಏಜೆನ್ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯೋ ನನಗದು ಗೊತ್ತಿಲ್ಲ. ಆದ್ರೆ ನಿನ್ನ ಉದ್ದೇಶ ಏನೇ ಇದ್ರೂ ಅದು ಆ ಮನೇಲಿ ನೆರವೇರಲ್ಲ. ನೀನು ಏನೇ ಕನ್ಸು ಕಟ್ಕೊಂಡು ಆ ಮನೆ ಕಾಲಿಟ್ರು ನಿನಗೆ ಸಿಗೋದು ಹೂವಿನ ಹಾರದ ಸ್ವಾಗತ ಅಲ್ಲ, ಮುಳ್ಳಿನ ಹಾರದ ಸ್ವಾಗತ. ನೀನು ಆ ಮನೆಗೆ ಬಂದರೆ ನಿನ್ನ ಜೀವನ ಕೂಡ ಮುಳ್ಳಿನ ಹಾದಿಲಿ ನಡೆದ ಹಾಗಿರುತ್ತೆ.
ಜೀವನದಲ್ಲಿ ಕೆಲವು ವಿಷಯ ಅನಿವಾರ್ಯ ಅಂತ ಗೊತ್ತಾದ್ಮೇಲೆ ಭಯ ಆತಂಕ ಇರಬಾರ್ದು. ಆ ಅಂಕಲ್ನ ಮೊದಲನೇ ಸರಿ ನೋಡಿದಾಗಲೇ ಮುಳ್ಳಿನ ಹಾದಿಯಲ್ಲಿ ನಡೆದೋಳು ನಾನು. ಅವತ್ತೇ ಅನಿಸ್ತು, ಇವ್ರು ಯಾರನ್ನು ಮದುವೆ ಆಗ್ತಾರೋ ಅವಳಿಗೆ ಮುಳ್ಳಿನ ಹಾದಿ ತಪ್ಪಿದ್ದಲ್ಲ ಅಂತ. ಆದರೆ ಅದೃಷ್ಟ ನನ್ನ ಪಾಲಾಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಜೀವನದಲ್ಲಿ ಇಂಥ ಚುಚ್ಚು ಮಾತುಗಳನ್ನ ತುಂಬ ಕೇಳ್ಬಿಟ್ಟಿದ್ದೀನಿ. ಸಣ್ಣ ಪುಟ್ಟ ತಪ್ಪು ಮಾಡಿ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ. ಅಷ್ಟಾದರೂ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಈ ಮದುವೆ ನನ್ನ ಪಾಲಿಗೆ ಏನು ಗೊತ್ತಾ? ರೀ, ಇಷ್ಟು ತನಕ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ತುಂಬ ಒಡವೆ ತಂದಿರ್ಬೇಕಲ್ವಾ? ಹ್ಞೂ, ಏಜೆ ಸೊಸೆಂದಿರಿಗೆ ಅತ್ತೆ ಆಗಿ ಬರೋಳನ್ನ ಕಂಡ್ರೆ ತುಂಬ ಪ್ರೀತಿ. ಅದಕ್ಕೆ ಒಡವೆಗಳೆಲ್ಲ ತಂದಿದ್ದಾರೆ ಅನಿಸುತ್ತೆ ಮೆಹಂದಿ ಶಾಸ್ತ್ರಕ್ಕೆ. ಒಂದು ಓಲೆ ತಗೊಳಕ್ಕೆ ಇಡೀ ದಿನ ಊರೆಲ್ಲ ಓಡಾಡ್ತೀವಿ. ಇನ್ನು ವಜ್ರಗಳು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಟೈಮ್ ಬೇಡವೇನ್ರಿ? ಬೇಕು ಬೇಕು ಬಿಡಿ, ತುಂಬ ಟೈಮ್ ಬೇಕು ಅಲ್ವಾ? ಮತ್ತೆ ನಮ್ಮ ಲೀಲಿಂಗ್ ಎಷ್ಟು ಹೇಳ್ತೀನಿ ಗೊತ್ತಾ, ಸ್ವಲ್ಪ ಚೆನ್ನಾಗಿ ತಿನ್ನಮ್ಮ ದಪ್ಪ ಆಗು ಅಂತ. ಅವಳು ಹಾಕೊಳ್ಳೋ ಒಡವೆಗೆ ಎಲ್ಲಿ ಬೆನ್ನು ಬಾಗ್ಬಿಡುತ್ತೋ ಅಂತ ಭಯ. ಅವರಂತೂ ಅವಳು ಹೊರಕ್ಕಾಗದೇ ಇರೋಷ್ಟು ಒಡವೆಗಳನ್ನು ಹಾಕ್ತಾರ್ರಿ. ಈಗಲೇ ಹೀಗೆ ಇನ್ನು ಮದುವೆ ಆಗಿ ಮನೆಗೆ ಹೋದ್ರೆ ಹೇಗೆ ನೋಡ್ಕೋತಾರೋ ಏನೋ. ಹೂವಿನ ಥರ ನೋಡ್ಕೊಳ್ತಾರೆ. ಅವಳು ಹೆಜ್ಜೆ ಇಡೋ ಕಡೆ ಎಲ್ಲ ಹೂವಿನ ಹಾಸಿಗೆನೇ ಹಾಸ್ತಾರೆ. ಇವಳು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಇವಳು ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ ಕೆಲಸದವರು. ಏನಂತೀರಾ? ರೀ, ನೀವು ಇಷ್ಟೊಂದು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದ್ಸಲ ಅವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದ್ದೀರಿ. ಆಹಾ, ಅದು ಅದೇ ಆದರೂ ನಮಗಂತೂ ಈ ವೈಭೋಗ ಎಲ್ಲ ಅನುಭವಿಸೋ ಯೋಗ ಇಲ್ಲ. ಕಡೆ ಪಕ್ಷ ಅನುಭವಿಸೋರ್ನಾದ್ರೂ ನೋಡಿ ಖುಷಿ ಪಡ್ತೀವಿ ಕಣ್ರಿ. ಓಕೆ ಓಕೆ, ಆದರೆ ಡೋರ್ ಹತ್ರ ನಿಂತ್ಕೊಂಡು ಸುಮ್ಮನೆ ಇಳುಕ್ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು. ಮಾತಾಡ್ಸಂಗೆಲ್ಲ ಇಲ್ಲಪ್ಪ. ಆಯ್ತಾಯ್ತು, ಸರಿನಾ? ಆಯ್ತು. ನೋಡಿ, ಈ ಗೋಡೆ ತುಂಬ ಇರೋ ಒಂದೊಂದು ಚೀಟಿನೂ ನಾನು ಮಾಡಿರೋ ತಪ್ಪುಗಳನ್ನ ಹೇಳುತ್ತೆ. ಚಿಕ್ಕವಳಿಂದ ಇಲ್ಲಿವರೆಗೂ ಮಾಡಿರೋದು ಬರೀ ಎಡವಟ್ಗಳೇ. ತಪ್ಪು ಮಾಡಬಾರ್ದು ಅಂದ್ಕೊಂಡಾಗೆಲ್ಲ ನಾನು ಮಾಡಿರೋದು ಬರೀ ತಪ್ಪುಗಳೇ. ನಾನು ಒಂದೊಂದು ತಪ್ಪು ಮಾಡಿದಾಗಲೂ ನಮ್ಮಮ್ಮ ಇಲ್ಲಿ ಕರ್ಕೊಂಬಂದು ಬೈದು ಒತ್ತಾಯವಾಗಿ ಬರ್ಸಿರೋ ಕಾಗದಗಳಿವು. ಆದರೆ ಲೈಫಲ್ಲಿ ಫಸ್ಟ್ ಟೈಮು ನಾನು ಮಾಡಿರೋ ದೊಡ್ಡ ತಪ್ಪನ್ನ ನಮ್ಮಮ್ಮ ಹೇಳ್ದೇನೆ ನಾನೇ ಬರಿತಾ ಇದ್ದೀನಿ. ನನ್ನ ಜೀವನದಲ್ಲಿ ನನ್ನಿಂದ ತಿದ್ಕೊಳ್ಳೋಕ್ಕಾಗದೇ ಇರೋ ದೊಡ್ಡ ತಪ್ಪು ಯಾವ್ದು ಗೊತ್ತಾ?